ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಬರ್ಡೇ ಡೇದೆ ಕಂಟಿನ್ಯೂಷನ್ ವ್ಲಾಗ್, ಅಂದರೆ ಡಿಸೆಂಬರ್ 9th. ಸೊ ನಾನು ನೆನ್ನೆ ವ್ಲಾಗಲ್ಲೇ ಹೇಳಿದ ಥರ ನಾನು ಒಂದು ಡಿಫ್ರೆಂಟ್ ಪ್ಲೇಸ್, ಅಂದರೆ ತುಂಬ ಸ್ಪೆಷಲ್ ಪ್ಲೇಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆದೆ ಇದು ಇನ್ಫಾರ್ಮೇಷನ್ ವ್ಲಾಗು. ಮತ್ತು ಲಾಸ್ಟ್ ತನಕ ನೋಡಿ. ಲಾಸ್ಟಲ್ಲಿ ಒಂದು ತುಂಬ ಸ್ಪೆಷಲ್ ಥಿಂಗ್ ಇದೆ. ಅದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು, ಆ ಥರ. ಸೊ ಲೆಟ್ಸ್ ಗೋ. ಇದು ಬಂದುಬಿಟ್ಟು ತುರುವೇಕೆರೆ ಹತ್ರ ಇರೋದು, ಅಂದರೆ ತುರುವೇಕೆರೆಯಿಂದ ಸ್ವಲ್ಪ ದೂರ ಅಂತ ಹೇಳ್ಬೋದು. ಸ್ವಲ್ಪ ದೂರ ಅಂತಂದರೆ ಒಂದು 6 to 7 ಕಿಲೋಮೀಟರ್ಸ್ ತುರುವೇಕೆರೆಯಿಂದ ಆಗುತ್ತೆ. ಊರ ಹೆಸರು ಬಂದುಬಿಟ್ಟು ಗೊಟ್ಟಿಗೆರೆ ಅಂತ. ಗೊಟ್ಟಿಗೆರೆ ಅಲ್ಲಿರೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೇಮ್ ತಿರುಪತಿಯಲ್ಲಿ ಹೇಗಿದೆ ಅದೇ ಥರ ದೇವಸ್ಥಾನ ಇದೆ ಇಲ್ಲಿ ವೆಂಕಟೇಶ್ವರ. ಬಟ್ ತಿರುಪತಿಯಲ್ಲಿ ಎಷ್ಟು ಫೀಟ್ ಇದೆ ಅಷ್ಟೇ ಫೀಟ್ನ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಎಲ್ಲೂ ಅಂತ ಅಂದ್ಬಿಟ್ಟು ಇವರು ಒಂದೇ ಒಂದು ಅಡಿ ಕಡಿಮೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬೆಳಗ್ತಾ ಇಲ್ವ ಅವರೇ ನೋಡು. ಚೆನ್ನಾಗಿದೆ. ಓಂ ಯೋ ಇವಾಹ ಬ್ರಹ್ಮಣೋ ವೇದ ಅಮೃತೇನ ಬ್ರಹ್ಮೇ ತಸ್ಮೈ ಬ್ರಹ್ಮಾಚ ಆಯುಕೀರ್ತಿ ಮೃಷಾನ್ವಿತೋ ಭವತಿ ಕಮಾಯಿ. ಅಲ್ಲಿ ಹೋದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಅರ್ಚನೆ ಎಲ್ಲ ಮಾಡಿಸಿ ನಮಗೆ ತುಂಬ ಬೇಕಾದವ್ರೆ ಅಲ್ಲಿ ಪೂಜೆ ಮಾಡಿಕೊಡೋದು. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಅವರು ಕರಿತಿದ್ರು, ಬನ್ನಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ನಂಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಮಾತ್ರ ಹೋಗಿದ್ಕೂ ನನ್ನ ಬರ್ಡೇ ಡೇ ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಗಿದ್ದು ಈ ಪ್ಲೇಸ್ಗೆ ಹೋದ್ಮೇಲೆ. ಏನಕ್ಕೆ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಅಂದರೆ, ಎಷ್ಟೊಂದು ಜನ ವಯಸ್ಸಾಗಿರೋರಿಗೆ ಮತ್ತು ಕೈ ಕಾಲು ಆಗದೆ ಇರೋರಿಗೆ ತಿರುಪತಿಗೆ ಹೋಗಿ ದರ್ಶನ ಪಡೆಯೋಕ್ಕಾಗಲ್ಲ ತಿಮ್ಮಪ್ಪಂದು. ಅದಕ್ಕೋಸ್ಕರ ಅಲ್ಲಿ ಥರನೇ ಎಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಅಲ್ಲಿ ಥರನೇ ವಿಗ್ರಹ ಮೂರ್ತಿನ ಇಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡಿರೋದು. ನೀವು ನೋಡ್ದಂಗೆ ವೆಂಕಟೇಶ್ವರನ್ನ ಇವಾಗ ನೋಡಿದ್ರಿ, ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೇಮ್ ತಿರುಪತಿ ತಿಮ್ಮಪ್ಪ ಥರನೇ ಇದೆ. ಮತ್ತು ಈ ಥರ ದೇವರು ಅಲ್ಲಿಲ್ಲ ಅಂತ ಇಲ್ಲ, ಪ್ರತಿಯೊಂದು ದೇವ್ರನ್ನ ಕೂಡ ಅಲ್ಲಿ ಇಟ್ಟಿದ್ದಾರೆ. ಲೈಕ್ ಲಕ್ಷ್ಮೀ, ರಾಮ, ಸೀತಾ, ಲಕ್ಷ್ಮಣ, ಈಶ್ವರ, ಸಾಯಿಬಾಬಾ, ಶನೇಶ್ವರ, ದುರ್ಗಾಮಾತೆ, ಕಾಲಭೈರವೇಶ್ವರ, ಪ್ರತಿ ಒಂದು ಟೆಂಪಲ್ಲು ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ. ಸೊ ಇದು ಕನ್ಸ್ಟ್ರಕ್ಟ್ ಮಾಡಿರೋದು ಬಂದುಬಿಟ್ಟು ಇಂಡಿಯನ್ನೇ, ಬಟ್ ಅವರು ಫಾರಿನಲ್ಲಿ ಸೆಟ್ಲ್ ಆಗಿರೋರು. ಅವರಿಗೆ ಇವಾಗ ಆಲ್ರೆಡಿ 96 ಇಯರ್ಸ್ ಏಜ್ಡ್ ಪರ್ಸನ್ ಅವರು. ಬಟ್ ಅವ್ರನ್ನ ನೋಡಿದ್ರೆ ತುಂಬ ಅಂದರೆ ತುಂಬ ಸಿಂಪಲ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರು ಅವ್ರ ವೈಫು. ಸೊ ಇನ್ಫೋಸಿಸ್ ಸುಧಾಮೂರ್ತಿ ಇದ್ದಾರಲ್ಲ, ಅವ್ರಿಗಿನ್ನ ತುಂಬ ಸಿಂಪಲ್ ಅಂತ ಹೇಳ್ಬೋದು. ಬಟ್ ಅವರಲ್ಲಿ ಸಿಗಲ್ಲ, ಅವರೆಲ್ಲ ಇರೋದು ಬ್ಯಾಂಗ್ಳೂರಲ್ಲಿ. ಅವರೇ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು. ಅವರ ತಾಯಿಗೋಸ್ಕರ ಈ ದೇವಸ್ಥಾನನ ಅವ್ರು ಕಟ್ಟಿದಂತೆ. ಬಿಕಾಸ್ ಅವ್ರ ತಾಯಿಗೆ ಆಸೆ ಇತ್ತಂತೆ ಈ ಊರಲ್ಲಿ ರಾಮನ ಮಂದಿರ ಕಟ್ಟಿಸ್ಬೇಕು ಅಂತ. ಸೊ ಇವರು ಅದನ್ನು ರಾಮನ ಮಂದಿರ ಒಂದೇ ಬೇಡ ಅಂತ ಅಂದ್ಬಿಟ್ಟು ವಯಸ್ಸಾಗಿರೋರಿಗೆ, ಏಜ್ಡ್ ಪೀಪಲ್ಸ್ಗೆ, ಮತ್ತು ನಾನು ಹೇಳಿದ ಥರ ಯಾರಿಗೆಲ್ಲ ಆಗಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರನ ಮೇಯ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿ ಓನ್ಲಿ 7 years ಅಷ್ಟೇ ಆಗಿರೋದು. ಇನ್ನು ಇದರಲ್ಲಿ ಏನೇನು ಸ್ಪೆಷಾಲಿಟಿ ಅಂತ ನನಗಷ್ಟು ಗೊತ್ತಿಲ್ಲ. ಬಟ್ ಅಲ್ಲಿ ಹೋದರೆ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಇಲ್ಲಿಗೆ ಹೋದರೆ ತುಂಬಾ ಚೆನ್ನಾಗಿದೆ.
ಮತ್ತು ಇವಾಗ ಇನ್ನೂ ಒಂದು ಪ್ಲೇಸ್ ಕಟ್ತಿದ್ದಾರೆ, ಅಲ್ಲಿಂದ ಸ್ವಲ್ಪ ಒಂದು 150 ಫೀಟ್ಸ್ ಅನಿಸುತ್ತೆ ಅಷ್ಟು ಡಿಸ್ಟೆನ್ಸಲ್ಲಿ ಕಟ್ತಿದ್ದಾರೆ. ಫುಲ್ ಅಂಡರ್ಗ್ರೌಂಡಲ್ಲಿ ಜ್ಞಾನ ಮಂದಿರ ಮತ್ತು ಮೇಲಗಡೆ ವಿಷ್ಣು ಮಹೇಶ್ವರ ದೇವ್ರನ್ನ ಅದಿನ್ನು ಕನ್ಸ್ಟ್ರಕ್ಷನ್ ಆಗಿಲ್ಲ. ಮತ್ತು ಎಲ್ಲ ದೇವ್ರನ್ನೂ ನೋಡ್ಬೋದು. ಎಲ್ಲ ವೈಟ್ ಮಾರ್ಬಲ್ ಇಂದನೇ ಮಾಡಿರೋದು. ಎಲ್ಲ ವೈಟ್ ಮಾರ್ಬಲ್ ದೇವ್ರುಗಳನ್ನ ಅವ್ರು ತಂದಿರೋದು ಬಂದು ಗುಜರಾತಿಂದ. ಮತ್ತು ವೆಂಕಟೇಶ್ವರನ ಮಾಡಿಕೊಟ್ಟಿರೋರು ಮಾತ್ರ ಬ್ಯಾಂಗ್ಳೂರಿಯನ್. ಮತ್ತು ಅದು ತರಬೇಕಾದ್ರೂ ಅಷ್ಟೇ ಒಂದು ಮಿರಾಕಲ್ ಏನು ಅಂತಂದರೆ, ವೆಂಕಟೇಶ್ವರ ಮೇನ್ ಡೋರ್ ಎಂಟ್ರೆನ್ಸ್ ಏನಿದೆ ನಾನು ತೋರಿಸ್ದೆ, ಅಲ್ಲಿಂದ ಆ ದೇವರು ಬಂದೇ ಇಲ್ವಂತ ಒಳಗಡೆ. ಒಳಗಡೆಗೆ ಅದು ಬರಲಿಲ್ವಂತ ತಗೊಳಕ್ಕಾಗಬೇಕಾದ್ರೆ. ಅದ್ರ ಪಕ್ಕ ಚಿಕ್ಕದು ಡೋರ್ ಥರ ಮಾಡಿದರೆ ಅಲ್ಲಿಂದನೇ ಬಂದಿದ್ದು. ಅದನ್ನು ಇವತ್ತವರು ವೈಕುಂಠ ದ್ವಾರ ಅಂತ ಪೂಜೆ ಮಾಡ್ತಿದ್ದಾರೆ. ಮತ್ತು ಒಂದೇ ಬೌಂಡ್ರಿ ಒಳಗಡೆನೆ ಚೌಟ್ರಿ ಕೂಡ ಮಾಡಿಕೊಟ್ಟಿದ್ದಾರೆ ಅವರು. ಯಾರಾದರೂ ತುಂಬ ಬಡವರಿದ್ದವರು ಮದುವೆ ಮಾಡ್ಕೊಳ್ಬೇಕು ಅಂತ ಅಂದರೆ ಅವರು ಅಲ್ಲಿ ಚೌಟ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ, ತುಂಬ ಅಫೋರ್ಡಬಲ್ ಕಾಸ್ಟಲ್ಲಿ. ಮತ್ತು ತುಂಬ ವಿಶೇಷ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ. ಶನಿ ಶಾಂತಿ ಪೂಜೆ, ಮತ್ತು ಮಕ್ಕಳೆಲ್ಲ ಚಂಡಿ ಮಾಡ್ತಾಯಿರ್ತಾರೆ, ಹಠ ಮಾಡ್ತಾಯಿರ್ತಾರೆ ಅಂತ ಅದಕ್ಕೊಂದು ಶಿವನ ಪೂಜೆ ಹೇಳ್ತಾರೆ. ಅದು ಎಲ್ಲದನ್ನು ಸ್ಪೆಷಲಾಗಿ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಎಲ್ಲ ಕೂಡ ಅಫೋರ್ಡಬಲ್ ಕಾಸ್ಟಲ್ಲಿ. ಬಿಕಾಸ್ ಅವರು ಮೇನ್ ಮನಿ ಮೈಂಡೆಡ್ ಪರ್ಸನ್ಸ್ ಅಲ್ಲ. ಅವ್ರಿಗೆ ಮೇನ್ ಇರೋದು ಈ ಪ್ಲೇಸು ತುಂಬ ಜನಕ್ಕೆ ರೀಚ್ ಆಗಬೇಕು ಮತ್ತು ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು ಅಂತ. ಹೋಮ ಮಾಡೋಕ್ಕೂ ಎಲ್ಲದೂ ಅಷ್ಟೇ ಸಪ್ರೇಟಾಗಿ ಪ್ಲೇಸ್ ಇಟ್ಕೊಂಡಿದ್ದಾರೆ ಅವರು. ದೇವಸ್ಥಾನ ಒಳಗಡೆ ಒಂದು ಪಿನ್ನಷ್ಟು ಕೂಡ ಗಲೀಜಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಪ್ರತಿದಿನ ಪೂಜೆ ಇರುತ್ತೆ. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಪೂಜೆ ಇರುತ್ತೆ. ಎಲ್ಲ ದೇವ್ರಿಗೂ ಪ್ರತಿದಿನ ಪೂಜೆ ಇರುತ್ತೆ. ಮತ್ತು ನೀವೇನಾದ್ರೂ ಈ ದೇವಸ್ಥಾನದಲ್ಲಿ ನೀವು ಸ್ಪೆಷಲ್ಲಾಗಿ ಎಲ್ಲರ ಹೇಳಿರ್ತಾರೆ ಈ ಥರ ಪೂಜೆ ಮಾಡಿಸಿ ಅಂತ, ಅದೇನಾರ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಅಲ್ಲಿ ಪೂಜೆ ಮಾಡಿಕೊಡೋರ್ದು ನಂಬರ್ ಪಿಂಗ್ ಮಾಡ್ತೀನಿ, ಅವರೇ ಪೂಜೆ ಮಾಡಿಕೊಡ್ತಾರೆ. ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರು. ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಮಾತ್ರ, ನೈಟ್ ಟೈಮ್ ಇರಲ್ಲ. ಪೂಜೆ ಬಂದುಬಿಟ್ಟು 7 o'clock ಲಾಸ್ಟ್ ಆಗುತ್ತೆ, ಈವ್ನಿಂಗ್ 7 o'clock ಲಾಸ್ಟ್ ಆಗುತ್ತೆ. ಸೊ ನಾನು ಹೇಳಿರೋ ಪ್ರಕಾರ ವಿಶೇಷತೆ ಏನು ಅಂತ ಅಂದರೆ ವೆಂಕಟರಮಣ ಸ್ವಾಮಿನೇ ವಿಶೇಷ ಇಲ್ಲಿ. ಏಕೆಂದರೆ ತಿರುಪತಿ ಥರನೇ ಇರೋದ್ರಿಂದ, ಸೇಮ್ ತಿರುಪತಿ ತಿಮ್ಮಪ್ಪ ಯಾವ ರೀತಿ ಇದೆ ಅದೇ ರೀತಿ ವೆಂಕಟರಮಣ ಸ್ವಾಮಿ ಶಿಲೆ ಇರೋದೇ ಇಲ್ಲಿ ತುಂಬ ವಿಶೇಷ. ಮತ್ತು ನೀವು ಬೇರೆ ದೇವಸ್ಥಾನದಲ್ಲೆಲ್ಲ ಅಂದರೆ ತುಂಬ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೆಲ್ಲ ತುಂಬ ಹತ್ರ ಎಲ್ಲ ಹೋಗಿ ವಿಸಿಟ್ ಮಾಡಲಿಕ್ಕೆಲ್ಲ ಬಿಡಲ್ಲ. ಮತ್ತು ಹೋಮ ಮಾಡಬೇಕಾದ್ರೂ ಅಷ್ಟೇ ತುಂಬ ಫಾಸ್ಟಾಗಿ ಮಾಡಿ ಮುಗಿಸ್ತಾರೆ. ಇಲ್ಲ ಏನಾರ ಸ್ಪೆಷಲಾಗಿ ಮೃತ್ಯುಂಜಯ ಹೋಮ ಎಲ್ಲ ಮಾಡಿಸ್ಬೇಕಾದ್ರೂ ಅಷ್ಟೇ. ನಾವು ಇಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿದ್ವಿ ಮುಂಚೆ, ನಾನಲ್ಲ, ನನ್ನ ಸಿಸ್ಟರ್ ಇನ್ ಲಾ ಮನೆಯವರು. ಅವ್ರದ್ದು ಹಿಂಗೆ ಪಾಪು ತುಂಬ ರಚ್ಚೆ ಮಾಡ್ತಿತ್ತು ಅಂತ. ಬಟ್ ಮಿರಾಕಲ್ ಏನು ಅಂತ ಅಂದರೆ ಅವರಲ್ಲಿ ಪೂಜೆ ಮಾಡಿಸ್ಕೊಂಬಂದು ಆಲ್ಮೋಸ್ಟ್ 7 to 10 ಡೇಸಿಗೆಲ್ಲ ಅವಳು ಫುಲ್ ಚೇಂಜ್ ಆದಳು. ತುಂಬಾ ಅಂದರೆ ತುಂಬಾ ಚೇಂಜ್ ಆದಳು. ಸೊ ಯಾರಿಗಾದ್ರೂ ಆ ಥರ ಹೇಳಿದ್ದಿದ್ದರೆ ಶನಿ ಶಾಂತಿ ಎಲ್ಲ ಮಾಡಿಸ್ಬೇಕು ಅಂತ ಒಂದು ಸತಿ ವಿಸಿಟ್ ಮಾಡಿ. ನಾವು ಆ ಥರ ಎಲ್ಲ ಏನು ಪೂಜೆ ಮಾಡಿಸ್ಲಿಲ್ಲ. ನಾನು ಹೋಗಿದ್ದೆ ಮೇನ್ ರೀಸನ್ ಜನಕ್ಕೆ ತಲುಪಿಸ್ಬೇಕಿದನ್ನು ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಮುಗಿಸ್ಕೊಳ್ಳೋದು ನಾವು ಹೋದಾಗ ಆಫ್ಟರ್ನೂನ್ 1:30 2 o'clock ಆಗಿತ್ತು. ಊಟ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಹೋಗಿದ್ವಿ. ನಾವು ಅಲ್ಲಿ ಹೋಗಿ ಎಲ್ಲ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮದಲ್ಲೇ ರಿಲೇಟಿವ್ ಮನೆ ಇತ್ತು, ಅಲ್ಲಿ ಹೋಗಿ ಎಲ್ಲ ರಿಟರ್ನ್ ಆಗೋಷ್ಟೊತ್ತಿಗೆ 5:30 6. ಮತ್ತು ಹೋಗೋ ರೋಡು ಅಷ್ಟೇ ತುಂಬಾ ಚೆನ್ನಾಗಿದೆ, ಆ ಥರ ಎಲ್ಲ ಏನಿಲ್ಲ. ಬಟ್ ಎಷ್ಟೊಂದು ಜನಕ್ಕೆ ಆ ಊರಲ್ಲಿರೋರ್ಗೇ ಈ ದೇವಸ್ಥಾನ ಗೊತ್ತಿಲ್ಲ ಅಂತ ಕೇಳಿ ತುಂಬ ಬೇಜಾರಾಯ್ತು ನನಗೆ. ಆಲ್ಮೋಸ್ಟ್ ತುರುವೇಕೆರೆಯಲ್ಲಿರೋ ಅವ್ರಿಗೂ ಅಷ್ಟೇ, ತಿಪ್ಟೂರು ತುರುವೇಕೆರೆ ರೂಟಲ್ಲಿರೋರ್ಗೂ ಅಷ್ಟೇ ಈ ದೇವಸ್ಥಾನ ಗೊತ್ತಿಲ್ಲ. ಬಿಕಾಸ್ ಇದು ಒಂದು ಹಳ್ಳಿಯಲ್ಲಿ ಕಟ್ಟಿರೋದ್ರಿಂದ ಇವಾಗ ಫೇಮಸ್ ಆಗ್ತಿದೆ. ಮತ್ತು ಬಾಲಗಂಗಾಧರನಾಥ ಸ್ವಾಮಿನೂ ಕೂಡ ನೋಡಿದ್ರಿ ನೀವು. ಅವ್ರದ್ದು ಕೂಡ ಒಂದು ಮೂರ್ತಿನ ಅದು ಕೂಡ ದೇವಸ್ಥಾನ ಥರ ಮಾಡಿದ್ದಾರೆ ಅವರು. ಎಲ್ಲದೂ ಸಪ್ರೇಟಾಗಿ ದೇವಸ್ಥಾನ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಷ್ಟು ಹೇಳಿದ್ರು ಈ ದೇವಸ್ಥಾನ ಬಗ್ಗೆ ಸಾಕಾಗಲ್ಲ. ಫೇಮಸ್ ಆಯಿತು ಅಂತಂದರೆ ಒಂದು ಸತಿ ಧರ್ಮಸ್ಥಳ ಎಲ್ಲ ಯಾವ ರೀತಿ ಫೇಮಸ್ ಆಗಿದೆ ಅದೇ ರೀತಿ ಫೇಮಸ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ, ಪೀಸ್ ಆಫ್ ಮೈಂಡ್. ಮತ್ತು ಹೊರಗಡೆ ಅಷ್ಟೇ ಭಕ್ತಾದಿಗಳಿಗೆ ಕೂರಲಿಕ್ಕೆ ಪ್ಲೇಸಸ್ ಆಗಿರಲಿ, ಪ್ರತಿಯೊಂದು ಕೂಡ ಎಲ್ಲನೂ A to Z ಮಾಡಿಕೊಟ್ಟಿದ್ದಾರೆ. ಎಲ್ಲ ಫೆಸಿಲಿಟೀಸು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಕುಬೇರ ಅಂತಾರಲ್ವ ಆ ದೇವರು, ಅದ್ರದ್ದು ಕೂಡ ಸೆಪ್ರೇಟಾಗಿ ದೇವಸ್ಥಾನ ಮಾಡಿದ್ದಾರೆ.
ಪ್ರತಿಯೊಂದು ದೇವರು ಕೂಡ ಇದೆ. ಇಂಥ ದೇವರು ಇಲ್ಲ ಅಂತ ಹೇಳಾಗಿಲ್ಲ. ಇದು ದುರ್ಗಾ ಮಾತೆ. ಇದು ಕೂಡ ವೈಟ್ ಮಾರ್ಬಲಿಂದನೇ ಮಾಡಿರೋದು. ಇದು ಗುಜರಾತಿಂದನೇ ಅಂತ ತರಿಸಿದ್ದವರು. ಅಂದರೆ ಸ್ಟೆಪ್ ವೈಸ್ ಮಾಡಿದ್ದಾರೆ. ಇದೆಲ್ಲ ಈಗ 1-2 ಇಯರ್ಸ್ ಬ್ಯಾಕ್ ಮಾಡಿರೋದು. ಮೇಯ್ನ್ 7 ಇಯರ್ಸ್ ಬ್ಯಾಕು ವೆಂಕಟೇಶ್ವರ ಶಿಲೆ, ಲಕ್ಷ್ಮೀ ವೆಂಕಟೇಶ್ವರ ಮಾತ್ರ ಇದ್ದಿದ್ದು. ಸೊ ಇದು ಚೌಟ್ರಿ ಆಲ್ಮೋಸ್ಟ್ ಒಂದು 30,000 to 35,000 rupees ಚಾರ್ಜ್ ಮಾಡ್ತಾರೆ ಅಷ್ಟೇ ಅಂತೆ ಅವರು. ಬಟ್ ಎಲ್ಲ ಡೆಕೋರೇಷನ್ಸ್ ಎಲ್ಲ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾರೆ. ಆ ಥರ ಕೂಡ ಫೆಸಿಲಿಟೀಸ್ ಇದೆ. ಇದ್ರ ಬಗ್ಗೆ ಅಂತೂ ಪ್ರತಿಯೊಬ್ಬರಿಗೂ ನಾನು ಹೇಳಲೇಬೇಕು. ಇದೇ ಮಿರಾಕಲ್ ಅಂತ. ಈ ಮರದಿಂದ ಪವಾಡದಿಂದನೇ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಇವಾಗ ನೋಡ್ತಿರೋದು ಮರ ಬುಡ ನೋಡಿ, ಒಂದೇ ಬುಡ ಇರೋದು. ಎಲ್ಲರೂ ಒಂದೇ ಬುಡ ಮತ್ತು 2 ಮುಕ್ಕೋವ ಅದರಲ್ಲೇ ಉದ್ಭವ ಆಗಿರೋದು. ಅದಕ್ಕೂ ಪೂಜೆ ಮಾಡಬೇಕು ಅವರು ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್. ಮತ್ತು ಮೇಲಗಡೆ ಒಂದೇ ಬುಡದಲ್ಲಿ 5 ಥರ ಎಲೆಗಳಿದ್ದಾವೆ. 5 ಥರ ಎಲೆಗಳು ಅಂದರೆ ಒಂದು ಬೇವಿನ ಎಲೆ, ಆಲದ ಮರದ ಎಲೆ, ಅರಳಿಕಟ್ಟೆ ಎಲೆ ಮತ್ತು ಹುಣಸೆ ಹಣ್ಣಿನ ಮರದ ಎಲೆ ಮತ್ತು ಇನ್ನೂ ಒಂದು ದೇವತಾ ಕಾರ್ಯದ ಎಲೆ, ಬಿಲ್ಪತ್ರ ಎಲೆ ಅಂತ ಅನ್ಸುತ್ತದು ಲಾಸ್ಟ್ ಒಂದು. ಸೊ ಒಂದೇ ಬುಡದಲ್ಲಿ 5 ಥರ ಎಲೆ ಇದೆ. ಅದು ಗ್ರೋ ಆಗ್ತಾ ಇರುತ್ತೆ ಇವತ್ತಿಗೂ. ಒಂದು ಸತಿ ಕೂಡ ಅದು ಒಣಗೇ ಇಲ್ಲ. ತುಂಬ ಹತ್ರದಲ್ಲಿ ಇಟ್ಕೊಂಡು ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮತ್ತು ಮಧ್ಯ ಆ ಥರ ಗೂಡು ಥರ ಇದೆಯಲ್ಲ, ಅದು ಗೂಡಲ್ಲ. ಅದು ಪ್ರತಿಯೊಂದು ಮರದಲ್ಲೂ ಉಟ್ಕೊಂಡಿರೋ ಥರ ಮುಖವ ಥರನೇ ಇರೋದು. ಬಟ್ ಇಲ್ಲಿ ಇದೆರಡಕ್ಕೆ ಅಷ್ಟೇ ಅವರು ಪೂಜೆ ಮಾಡೋದು. ಏಕೆಂದರೆ ಅದೆಲ್ಲ ಇಟ್ಕಲ್ಲ. ಅದಕ್ಕೆ ತುಂಬಾ ಮಿರಾಕಲ್. ನಾನು ಇದೇ ಫಸ್ಟು ಈ ಥರ ನೋಡಿದ್ದು. ನಾನು ರೀಲ್ಸು ವೀಡಿಯೋಸಲ್ಲೆಲ್ಲ ನೋಡ್ತಿದ್ದೆ, ಒಂದೇ ಮರದಲ್ಲಿ 2 ಇದಾಗಿದೆ, 2 ಥರ ಎಲೆ ಬರ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಇಷ್ಟೊಂದು ಥರ ಎಲೆ, 5 ಟೈಪ್ಸ್ ಆಫ್ ಎಲೆಗಳು, 5 ಟೈಪ್ಸ್ ಆಫ್ ಗಿಡಗಳನ್ನ ಒಂದೇ ಮರದಲ್ಲಿ ನೋಡಿದ್ದು ಇಲ್ಲೇ ಫಸ್ಟು. ಒಂದ್ಸತಿ ಇಲ್ಲಿಗೂ ಅವರೇ ಕರ್ಕೊಂಡೋಗೆಲ್ಲ ಪೂಜೆ ಮಾಡಿಸ್ತಾರೆ. ಈ ಮರ ಇದೆಯಲ್ಲ, ಆ ಮರ ಆಪೋಸಿಟೇ ನದಿ ಇದೆ. ಅದು ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಯ್ತು ನನಗೆ, ಸಾರಿ. ಮರ ಆಪೋಸಿಟೇ ನದಿ ಇದೆ. ಆ ನದಿ ಆಪೋಸಿಟ್ ಮರದಿಂದ ಮುಂದಕ್ಕೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿರೋದವರು. ಒಂದು ಸತಿ ಇದನ್ನು ನೋಡಿನೇ ನನಗೆ ಶಾಕ್ ಆಗಿದ್ದು. ತುಂಬ ಚೆನ್ನಾಗಿರೋದೆ ಇದು. ಸೊ ಅಲ್ಲೂ ಎಲ್ಲ ಪೂಜೆ ಮಾಡಿ ಕೊಟ್ಟರು ಅವ್ರು ನಮಗೆ. ಅಲ್ಲೂ ಎಲ್ಲ ಪೂಜೆ ಮುಗಿಸಿ ನಾವು ಹೊರಟಿದ್ದು. ಸೊ ಯಾರಿಗೆಲ್ಲ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಇಷ್ಟ ಇದೆ, ಒಂದು ಸತಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಪ್ಲಸ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಇನ್ನು ಎಂಗೇಜ್ ಹುಡುಗ ಅವರು. ಸೊ ತುಂಬ ಚೆನ್ನಾಗೇ ಪೂಜೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಯಾವುದಕ್ಕೇನು ಅಂತ ಅಂದ್ಬಿಟ್ಟು. ಮತ್ತು ತುಂಬ ಅಫೋರ್ಡಬಲ್ ಪ್ರೈಸು. ಅವರು ಚಾರ್ಜ್ ಮಾಡೋದು ಕೂಡ ಯಾವುದಕ್ಕೂ ಸಾವಿರಾನುಗಟ್ಟಲೆ ಚಾರ್ಜ್ ಮಾಡಲ್ಲ. ಯಾಕೆಂದರೆ ಅವ್ರದ್ದು ಮೇಯ್ನ್ ಇಂಟೆನ್ಷನ್ ಇರೋದೇ ಪುವರ್ ಪೀಪಲ್ಸ್ನ ರೀಚ್ ಆಗಬೇಕು, ಮಿಡಲ್ ಕ್ಲಾಸ್ ಪೀಪಲ್ಸ್ನ ರೀಚ್ ಆಗಬೇಕು. ಫಸ್ಟ್ ಆಫ್ ಆಲ್ ಟೆಂಪಲ್ ಎಲ್ಲರಿಗೂ ರೀಚ್ ಆಗಬೇಕು, ಈ ಟೆಂಪಲ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದೇ ಅವ್ರದ್ದು ಮೇಯ್ನ್ ಇಂಟೆನ್ಷನ್ ಇರೋದು. ಸೊ ಒಂದು ಸತಿ ಎಲ್ಲರೂ ಕಂಪ್ಲೀಟಾಗಿ ವ್ಲಾಗ್ ನೋಡಿ. ಮುಂದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಏನಂದರೆ ಎಲ್ಲ ದೇವ್ರದ್ದು ಸಪ್ರೇಟ್ ಫೋಟೋಸ್ ಹಾಕಿದ್ದೀನಿ. ಆ ಫೋಟೋಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ವಿಶೇಷತೆ ದೇವ್ರುಗಳಿದ್ದಾವೆ ಅಲ್ಲಿ ಅಂತ ಅಂದ್ಬಿಟ್ಟು.